ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸುಜಾತ. ಇವಾಗ ಟೈಮು 5 ಗಂಟೆ ಐತಿ. ಮಳೆ ಜೋರು ಅಂದ್ರೆ ಜೋರು ಐತಿ ನಮ್ಮ ಸೈಡ್. ನಾನು ಇಷ್ಟು ದಿನ ಯಾಕಪ್ಪ ವೀಡಿಯೋ ಹಾಕಿದ್ದಿಲ್ಲ ಅಂತಂದ್ರೆ ಸ್ವಲ್ಪ ಅಡುಗೆ ಮನೆ ರಿಪೇರಿ ಐತಿ. ಏನು ರಿಪೇರಿಪ್ಪ ಅಂತಂದ್ರೆ ನಾನು ನಿಮಗೆ 1 ವರ್ಷದಿಂದನೂ ಹೇಳಿದ್ದೆ, ನಮ್ಮದು ಗ್ಯಾಸ್ ಕಟ್ಟಿ ಸರಿ ಇಲ್ಲ, ಅಡುಗೆ ಮಾಡೋಕೆ ಸರಿ ಅನ್ಸಲ್ಲ ನಂಗೆ ಅಂತ ಹೇಳಿಬಿಟ್ಟು. ಹಂಗಾಗಿ ಗ್ಯಾಸ್ ಕಟ್ಟಿನ ಹೊಸದಾಗಿ ರೆಡಿ ಮಾಡ್ಸಿ ನೋಡ್ರಿ. ಭಾಳ ಚಂದ ಅಂದ್ರೆ ಚಂದ ಐತಿ. ಅಡುಗೆ ಮನೆ ನೋಡೋಕೆ ಏನೋ ಒಂಥರ ಖುಷಿ ಆಗ್ತೈತಿ, ಮತ್ತು ಅಡುಗೆ ಮಾಡೋಕ್ಕೂ ಖುಷಿ ಆಗ್ತೈತಿ. ಇಲ್ಲಿ ನೋಡ್ರಿ, ಮ್ಯಾಲಿನ ಗ್ಯಾಸ್ ಕಟ್ಟಿ ಅಂದ್ರೆ ಮ್ಯಾಲೊಂದು ಕಲ್ಲು ಕೆಳಗೊಂದು ಕಲ್ಲು ಬಂದೈತಿ. ಮ್ಯಾಲಿನ ಕಲ್ಲು ಮೇಲೆ ಗ್ಯಾಸ್ ಇಡ್ತೇವೆ ಮತ್ತು ಅಡುಗೆ ಮಾಡಿದಂಥ ಅಡುಗೆ ಪಾತ್ರೆಗಳು ನೋಡ್ತೇವೆ. ಕೆಳಗಡೆ ಖಾಲಿ ಡಬ್ಬಿಗಳು, ಬಾಕ್ಸ್ಗಳು ಮತ್ತು ಅಡುಗೆ ಮಾಡುವಂಥ ಪಾತ್ರೆಗಳನ್ನು ದಬ್ಬಾಕ್ತೇವೆ. ಇಲ್ಲಿ ನೋಡ್ರಿ, ಹೂವಿನ ಕುಂಡ್ಲ ಎಷ್ಟು ಚೆನ್ನಾಗಿ ಇಟ್ಟನಿಂದ್ರೆ ಮಸ್ತ್ ಆಗೈತಿ. ಮತ್ತು ಹಂಗೆ ಒಂದು ಹಸಿರು ಬಳ್ಳಿ ಇತ್ತು. ಆ ಬಳ್ಳಿನ ಅಲ್ಲೊಂದು ವಯರ್ ಇತ್ತು. ವಯರಿಗೆ ಸುತ್ತರಿದು ಹೂಗಳು ಹಿತ್ತಲ್ದಾಗ ಸಿಕ್ಕಾಪಟ್ಟೆ ಹೂ ಬಿಡ್ದವು. ಅದ್ರೊಳಗೆ ಡೈಲಿ ಒಂದೊಂದು 2 ಹೂ ತಂದು ಆ ಬಳ್ಳಿ ಒಳಗೆ ಇಟ್ಟಿರ್ತೀನಿ. ನೋಡೋಕೆ ಭಾಳ ಚಂದ ಆಕತಿ. ಗ್ರೀನ್ ಆಗೈತಿ ಅಡುಗೆ ಮನೆ ಎಲ್ಲ. ಈ ಥರ ಇದ್ರೆ ಖುಷಿ ಆಗ್ತೈತೆ ಅಡುಗೆ ಮಾಡೋಕೆ. ಹಾಗಾಗಿ ನಮ್ಮ ಕಿಚನ್ ರೂಮನ್ನು ಈ ಥರ ರೆಡಿ ಮಾಡ್ಕೊಂಡು ನೋಡ್ರಿ, ಭಾಳ ನೀಟ್ ಆಗೈತಿ. ಆಮೇಲೆ ಎಲ್ಲ ಕ್ಲೀನಾಗಿ ಬಣ್ಣ ಹಚ್ಚಿಬಿಟ್ವಿ, ವೈಟ್ ಕಲರ್ ಬಣ್ಣ. ಬಾಂಡೆನೂ ಎಲ್ಲ ತಿಕ್ಕಿವಿ, ಡಬ್ಬಿನೂ ತಿಕ್ಕಿದ್ವಿ. ಭಾಳ ಕ್ಲೀನ್ ಆಗೈತೆ ಅಡುಗೆ ಮನೆ. ಭಾಳ ಖುಷಿ ಆಯ್ತು ನಂಗೆ. ನಮ್ಮ ಶ್ರೇಯಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ, ನಮ್ಮ ಅಡುಗೆ ಮನೆ ಇಷ್ಟು ಚೇಂಜ್ ಮಾಡಿರಲ್ಲ ನಮ್ಮ ಮಮ್ಮಿ ಅಂತ ಹೇಳಿ. ಮತ್ತು ನಾನು ನಿಮಗೆ ಬೆಳಗ್ಗೆ ಸಿಗ್ತೇನೆ ರೀ. ಉಪ್ಪಿಟ್ಟು ಮಾಡಾಕಿದ್ದೆ. ನೀರು ಮಳ್ಬೇಕು. ಇಲ್ಲಿ ನೋಡಿಲ್ಲ, ಇದು ಗೋಧಿ ರವೆ, ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡಬೇಕು. ಅರ್ಜೆಂಟ್ ಟೈಮ್ ಈಗ 8 ಗಂಟೆ ಇದೆ. 8 ಗಂಟೆದೊಳಗೆ ಪಟ್ಪಟ್ಟನೆ ಬೆಳಗ್ಗೆ ಎದ್ದು ಕಸ ಹೊಡೆದು ನೀರು ಹಾಕಿ ಕಲ್ಲು ಒರೆಸಿ ನಮ್ಮ ಮನೆಗೆ ಚಹಾ ಮಾಡಿಕೊಟ್ಟು ಸಿಂಚು ಸ್ನಾನ ಮಾಡಿದ್ಲು. ಪೂಜೆ ಅಂತೂ ಮಾಡಕ್ಕೆ ಬರ್ಲಕ್ಕಿ, ಶ್ರೇಯ ಮಾಡ್ತಿದ್ಲು. ಬಟ್ ಶ್ರೇಯ ಊರಿಗೆ ಹೋಗ್ಯಾಳ. ಮಮ್ಮಿ ಬಂದಿದ್ರು, ಮಮ್ಮಿನ ಸ್ನಾನ ಮಾಡಿ ಪೂಜೆ ಮಾಡಿದ್ರು. ನಾ ಬಟ್ಟೆ ಎಲ್ಲ ತೊಳೆದು ಹಾಕಿದೆ. ಇವಾಗ ಉಪ್ಪಿಟ್ಟು ಮಾಡ್ಕೊಂಡು ಉಪ್ಪಿಟ್ಟು ತಿಂದು ಮತ್ತು ಅಂಗಡಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೇಕಂತೆ. ನಿಮ್ಮ ಕಾಕ ತಂದಿಟ್ಟು ಶುಂಠಿನ ಊರಿಗೆ ಹೋದ್ರಿ 2 ದಿವಸ ಬರಲಿಕ್ಕೆ ಅಂತ ಹೇಳಿ ಶುಂಠಿ ತರಿಸ್ಯಾರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಎಗ್ ರೈಸ್ ಮಾಡ್ತೀವಿ ರೀ ಅಂಗಡಿ ಒಳಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗಿಬಿಟ್ಟೈತೆ. ಮತ್ತು 2 ದಿವಸ ಹೋದ್ರೆ ಅವ್ರಿಗೆ ಮಾಡ್ಕೊಳಕ್ಕೂ ಕಷ್ಟ ಆಗತಿ, ಆಗಲ್ಲ. ಹಾಗಾಗಿ ನಿನ್ನೆ ಒಗ್ಗರಣೆ ಮಾಡಿಟ್ಟೆ. ಪುಟಾಣಿ ಹಿಟ್ಟು ಖಾಲಿ ಇತ್ತು, ಪುಟಾಣಿ ಹಿಟ್ಟು ರುಬ್ಬಿ ಇಟ್ಟೆ. ಈಗ ಪೇಸ್ಟ್ ಒಂದು ಮಾಡಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಊರಿಗೆ ಹೊಂಟೇವೆ ನೋಡ್ರಿ. ಊರಿಗೆ ಯಾರ್ಯಾರು ಹೊಂಟೇವೆ ಅಂತಂದ್ರೆ ಶ್ರೇಯಾ ಹೋಗ್ಯಾಳ. ಯಾವ ಊರಿಗೆ ಹೋಗ್ಯಾಳ, ನಾವು ಯಾವ ಊರಿಗೆ ಹೊಂಟೇವಿ ಅನ್ನೋದು ಆ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಹೇಳ್ತೀವಂತೆ. ಅಲ್ಲಿವರೆಗೂ ವೀಡಿಯೋನ ಎಂಡ್ ಮಟ್ಟ ನೋಡ್ರಿ, ಗೊತ್ತಾಗತ್ತೆ ನಿಮಗೆ. ಇದು ಯಾಕೆ ಹೊಂಟೇವಪ್ಪ ಅಂತಂದ್ರೆ ಫಂಕ್ಷನ್ ಐತ್ರಿ. ಅದೊಂದು ಫಂಕ್ಷನ್ ಅಂದರೆ ಚಿಕ್ಕದಾದಂಥ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ನಿಗೆ ನಾವು ಹೊಂಟೇವಿ. ಸುಮ್ಮನಿರು ಬ್ಯಾಡ ಅಂತ. ಯಾರ್ಯಾರು ಹೊಂಟೇವಿ ಅಂದ್ರೆ ನಾನು, ಸಿಂಚನ, ನಮ್ಮ ಮಮ್ಮಿ ಬಂದಾರ ಮೈಸೂರಿಂದ. ಮಮ್ಮಿ ಮತ್ತು ನಮ್ಮ ಲಕ್ಷ್ಮಿ ಅಂದ್ರೆ ನಮ್ಮ ದೊಡ್ಡ ಮಾಮನ ಮಗಳು. ಉಪ್ಪಿಟ್ಟು ರೆಡಿ ಆದ್ಮೇಲೆ ಮತ್ತು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಮೇಲೆ ಹೋಗೋ ಮುಂದೆ ಸಿಗ್ತೇನಂತ್ರಿ. ಬಾಯ್ ರೀ. ಉಪ್ಪಿಟ್ಟು ಅಂತೂ ನಾನು ತಿಂದೆ ನೋಡ್ರಿ. ತಿಂದು ರೆಡಿ ಹಾಕುಂತಾನೆ. ನಮ್ಮ ಮಮ್ಮಿ ಈಗ ತಿನ್ನಾಕಂತಾರೆ. ಅವ್ರದ್ದು ಸ್ವಲ್ಪ ಲೇಟ್ ಆಯ್ತು. ಯಾಕಂತಂದ್ರೆ ಅವರು ಸ್ವಲ್ಪ ಇಲ್ಲೇ ಹಿತ್ತಲ ಹೋಗಿದ್ರು, ಅಂದರೆ ನಮ್ಮ ಅಕ್ಕಾರ ಮನೆಗೆ ಹೋಗಿದ್ರು. ಅಲ್ಲಿಗೆ ಹೋಗಿ ನಾಷ್ಟ ಮಾಡಿ ಬಂದಿದ್ರು ಅಂತ. ಹಂಗಾಗಿ ಹೋಗೋ ಮುಂದೆ ಉಪ್ಪಿಟ್ಟು ತಿಂತಾನವ ಅಂತ ಹೇಳಿದ್ರು. ಸರಿ ತಗೊಳವ ಅಂತ ಹೇಳಿದೆ. ನಾವಂತೂ ರೆಡಿ ಆಗ್ಯಾವ್ರಿ. ಲಕ್ಷ್ಮಿ ರೆಡಿಯಾಗಿ ಬರಕ್ಕೆ ಹೋಗ್ಯಾಳ. ಲಕ್ಷ್ಮಿ ಪಟ್ಟನ ರೆಡಿಯಾಗಿ ಬಂದಂತಂದ್ರೆ ಹೊರಗೆ ನೋಡ್ರಿ ಬಿಸಿಲು ಹೆಂಗೈತಿ. ಹೊರಗೆ ಹೋಗಿ ಕೂತ್ಕೊಂಡ್ರೆ ಆಟೋ ಬರ್ತಾವೆ. ಆಟೋಕ್ಕೆ ಹತ್ತಿದ್ರೆ ಕುಮ್ಮೂರು ಕ್ರಾಸಿಗೆ ಹೋಗಿ ಇಳಿಸ್ತೈತಿ. ಕುಮ್ಮೂರು ಕ್ರಾಸಿಂದ ಸೀದಾ ಹಿರೇಕೆರೆಯಿಂದ ಹಾವೇರಿಗೆ ಬಸ್ ಇತ್ತು. ಆ ಹಾವೇರಿ ಬಸ್ ಹತ್ತಬೇಕು. ಹಾವೇರಿ ಬಸ್ ಹತ್ತಿ ಹಾವೇರಿಗೆ ಇಳಿದು ನೆಕ್ಸ್ಟ್ ಅದು ಯಾವ ಊರು ಅಂತ ಹೇಳಂಗಿಲ್ಲ. ಈಗ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ. ವಿಡಿಯೋ ಎಂಡ್ ಮಟ್ಟ ನೋಡ್ರಿ, ಗೊತ್ತಾಗ್ತೈತಿ ಯಾವ ಊರಿಗೆ ಹೊಂಟೇವಿ ಅಂತ ಹೇಳಿ. ಇವಾಗ ಆಟೋಕ್ಕೋಸ್ಕರ ವೆಯ್ಟ್ ಮಾಡಬೇಕು. ಅದು ಆಟೋ ಬರೋದೇ ಒಂದು ಅರ್ಧ ಗಂಟೆ, 1 ತಾಸು ಆಕತಿ. ಕಾಯ್ಬೇಕ್ರಿ. ಮತ್ತು ಏನು ಮಾಡಬೇಕು, ನಮ್ಮ ಮನೆಯವರು ಅಂಗಡಿಯಾಗ ಅದಾರ. ಅಂದ್ರೆ ಅಂಗಡಿ ಈಗ ಫುಲ್ ರಶ್ ಇರ್ತೈತಿ. ಟೈಮ್ ಈಗ 11 ಗಂಟೆ ಆಯ್ತು ನೋಡ್ರಿ. ಎಷ್ಟು ಜಲ್ದಿ ಎದ್ದು ಮಾಡ್ಕೊಂಡ್ರೂ 12 ಗಂಟೆ ಆಗಿ ಹೋತು. ನೋಡೋಣ, ಆರಾಮ್ ಹೋಗೋಣ. ನಾಳೆ ಐತದ ಫಂಕ್ಷನ್. ಹಾಗಾಗಿ ಇವತ್ತು ಸಂಜೆ ಮಟನೂ ಟೈಮ್ ಐತಿ. ಆರಾಮ ಮಾಡ್ಕೊಂಡು ಹೋದ್ರಾತು ಅಂತ ಹೇಳಿ ಆರಾಮ್ಸಿ ಬದುಕು ಮಾಡೇವಿ. ಮಾಡಿ ಇನ್ನೇನು ಹೋಗ್ಬೇಕು ನೋಡ್ರಿ. ಮತ್ತು ನಾನು ನಿಮಗೆ ಹೋದ್ಮೇಲೆ ಬಸ್ ಒಳಗಾದ್ರೆ ಸಿಗ್ತಾನೆ. ಬಸ್ ಒಳಗೆ ವೀಡಿಯೋ ಚಲೋ ಮಾಡೋಕೆ ಆಗಲಿಲ್ಲಪ್ಪ ಅಂತಂದ್ರೆ ಮನೆ ಒಳಗೆ ಸಿಗ್ತಾನೆ. ನೋಡೋಣ ರೀ ಅಲ್ಲಿ ಹೆಂಗೆ ಇರ್ತೈತೋ ವಾತಾವರಣ. ಆಮೇಲೆ ಈಗಂತೂ ಸಿಕ್ಕಾಪಟ್ಟೆ ರಶ್ ಅಂದ್ರೆ ರಶ್ ಬಸ್. ಯಾಕಂತಂದ್ರೆ ಫ್ರೀ ಅಲ್ಲ ಹೆಣ್ಮಕ್ಳಿಗೆ, ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇರ್ತವೆ. ಆ ರಶ್ ಇರೋದು ನೋಡೇ ನಂಗೆ ಯಾವ ಊರಿಗೆ ಹೋಗಂಗೆ ಆಗಲ್ಲ. ಈ ರಸ್ದಾಗ ಭಾಳ ಯಾವ ಊರಿಗೆ ಹೋಗೇ ಇಲ್ಲ.
ಈ ಬಸ್ ರಶ್ ಇರೋ ಸಲುವಾಗಿ ಹೋಗಂಗಲ್ಲ. ಆಮೇಲೆ ನಮ್ಮ ಕೆಲಸದ ಒತ್ತಡನೂ ಜಾಸ್ತಿ, ಹಾಗಾಗಿ ಇಷ್ಟು ದಿನ ವೀಡಿಯೋ ಹಾಕಿದ್ದಿಲ್ಲ. ಈಗ ಕೆಲಸಗಳೆಲ್ಲ ಮುಗಿದ್ವು, ನನಗೆ ಕೆಲಸನ ಮುಗಿದು ಹೊಲ್ದನ ಕೆಲಸ ಇನ್ನೂ ಸ್ವಲ್ಪ ಅದಾವ್ರಿ. ಅದು ಇದ್ರೆ ಇನ್ನು ಮಳೆ ಸ್ಟಾರ್ಟ್ ಆಕತ್ತಲ್ಲ, ಹಾಗಾಗಿ ಮಳೆ ಒಳಗೆ ಔಷಧಿ ಅವು ಹೊಡೆವು ಗಂಡ್ಮಕ್ಳ ಕೆಲಸ. ನಮ್ದೇನಿದ್ರು ಕಳೆ ತೆಗೆದು ಹುಲ್ಲು ಕೀಳೋದು ಇಂಥ ಕೆಲಸ. ಮಾತಾಡ್ಕಿಂತ ನಿಂತರ ಟೈಮ್ ಆಗ್ತೈತಿ. ಈಗ ಲಕ್ಷ್ಮಿ ಬಂದ್ಲನ, ನಾನು ಮತ್ತೆ ನಿಮಗೆ ಸಿಕ್ತೇನ್ರಿ. ಬೂಚು ನೋಡ್ರಿ, ಬೂಟ್ ಹಿಂಗೆ ಬೂಚು ಅಲ್ಲಿ ಗುಂಟಿಲ್ಲಿವೆ ಇಲ್ಲೇ ಹೌದನ ಚಪ್ಪಲ್ ಹಾಕಿಂದು ಹೊಂಟಾಂಕ್ ನೋಡ್ರಿ. ಭಾರಿ ಬಿಡು ಸಿಂಚನ ನಿಂದು ಅಲ್ಲ, ಬಾಲಿ ಬಿಡ್ರಿ. ಸರಿ ತಗರ್ರಿ ಅಂತ ನೋಡ್ರಿ, ವಿಡಿಯೋದ ಮಾಡ್ತೀನಿ. ಸರಿ ತಗರ್ರಿ. ಬಾಯ್ ಫ್ರೆಂಡ್ಸ್ ಅನ್ನ. ಮತ್ತೆ ನಾವು ನಿಮಗೆ ಸಿಗ್ತೇವ್ರಿ, ಸಿಗ್ತೇವ್ರಿ. ಊರಿಗೆ ಹೋದ್ಮೇಲೆ ಸಿಗ್ತೇವ್ರಿ ಅಂತ. ನಾಷ್ಟ ಮಾಡಿದ್ರಿ ಕೈ ತೆಗಿ ಬಾಯ್ ಅಂದ್ರೆ. ಫ್ರೆಂಡ್ಸ್, ನಾವಂತರೂ ಮನೆಯಿಂದ ಹಾವೇರಿಗೆ ಬಂದೆ. ಹಾವೇರಿಗೆ ಬಂದು ನಾವು ಊರಿಗೆ ಹೋಗೋಂಥ ಬಸ್ಸನ್ನು ಹತ್ತಿ ಕೂತ್ಕೊಂಡು ಏನು ನೋಡಾಕುಂತೇವಪ್ಪ ಹೊರಗೆ ಅಂತಂದ್ರೆ ಜನ ನೋಡಾಕುಂತೇವೆ ನೋಡ್ರಿ. ಬಸ್ ಸ್ಟ್ಯಾಂಡ್ ತುಂಬ ಸಿಕ್ಕಾಪಟ್ಟೆ ಜನ. ಅದ್ರಾಗೂ ಒಂದು ಬಸ್ ಬಂತದು. ಅದಕ್ಕರ ಏನು ಜನ ಸೇರಿದ್ರು ಬಸ್ ಹತ್ತಾಕಂದ್ರೆ ವಿಚಿತ್ರ ಐತಿ. ಆ ಬಸ್ ಫುಲ್ ಜನ ತುಂಬಿದ್ರು. ನಾವು ಹತ್ತಿ ಕುಂತಂಥ ಬಸ್ ಬಿಡ್ತು. ನಮ್ಮೂರ ಕಡೆ ಪ್ರಯಾಣ ಬೆಳೆಸೇವಿ. ಈಗ ಅದು ಯಾವ ಊರು ಏನು ಅನ್ನೋದು ವಿಡಿಯೋ ಎಂಡ್ ಮಟ್ಟ ನೋಡ್ರಿ ಗೊತ್ತಾಕತಿ ಅಂತ ಹೇಳೇನಿ. ಪ್ಲೀಸ್ ವಿಡಿಯೋ ಎಂಡ್ ಮಟ್ಟ ನೋಡ್ರಿ ಗೊತ್ತಾಕತಿ ಯಾವ ಊರು ಅಂತ ಹೇಳಿ. ಆಲ್ರೆಡಿ ಒಬ್ಬೊಬ್ಬರಿಗೆ ಗೊತ್ತಾಗಿರ್ಬೋದು. ಹೆಂಗೆ ಗೊತ್ತಾಗಿರ್ಬೇಕಪ್ಪ ಅಂತಂದ್ರೆ ಈ ಹೈವೇ ನೋಡಿದ್ರೆ ಹಿಡಿತಾರ ನೋಡೋರು. ಕಂಟಿನ್ಯೂ ಆಗಿ ನನ್ನ ಚಾನಲ್ ಏನು ನೋಡ್ತಾರಲ್ಲ ಅವರಿಗೆ ಗೊತ್ತಾಗ್ತತಿ ಯಾವ ಊರಿಗೆ ಹೊಂಟಾರ, ಇದು ಯಾವ ಊರು ರೋಡು ಅಂತ ಹೇಳಿ. ಗೊತ್ತಾಗ್ಲಿಲ್ದರು ವಿಡಿಯೋ ಎಂಡ್ ಮಟ್ಟ ನೋಡ್ರಿ, ನಿಮಗೆ ಗೊತ್ತಾಗ್ತತಿ. ಹಂಗೆ ಇವತ್ತಿನ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಕತಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ತಾ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಇಷ್ಟು ದಿನ ವಿಡಿಯೋ ಹಾಕ್ಲಿಕ್ಕೆ ನಂಗೆ ಬೇಜಾರಾಗಿತ್ತು. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಪಾಂಡ ಅಂತ ನೋಡ್ರಿ. ಯಾವ ಪಾಂಡ ಮನೆಗೆ ಬಂದ ನೋಡ್ರಿ. ನಾವು ಅನುಷ ಓಡ್ತಾ ಅದೇ ನಾನು ಹಿಡಿಬೇಡಂಟಿ ಅಂತ ಹೇಳಿ ಅನುಷ ಹೋದ್ಲು. ನಾವು ಯಾರ್ದು ಮನೆಗೆ ಬಂದೇವಪ್ಪ ಅಂತಂದ್ರೆ ನಮ್ಮ ಸರು ಅಂಟಿ ಮನೆಗೆ ಬಂದ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಸಿಂಚನ್ ಜವಳ ಇಲ್ಲೇ ಮಾಡಿಸ್ಬೇಕಂತ ಅವ್ರ ಮಾವುಗ ಅತ್ತಿಗೆ. ಹಾಗಾಗಿ ಮುದ್ದಿನ ಹಳೆಯ ಅದಲ್ಲ ಪ್ರಜ್ವನ್ ಜೋಡಿ ನನ್ನ ಮಗಳು ಜವಳ ಮಾಡಿಸ್ಬೇಕು. ಅದಕ್ಕೋಸ್ಕರ ಹುಬ್ಳಿ ಬಂದ ನೋಡ್ರಿ. ನಮ್ಮ ಲಕ್ಷ್ಮಿ ಸಾಕಾಗ್ಬಿಟ್ಟಂತಕಿ ಬಸ್ ಒಳಗೆ ಬರೋದ್ರಾಗ ಆಕಿ ಅಡ್ಡಾಗಿ ಊಟ ಮಾಡಿದ್ವಿ. ನಮ್ಮ ಚಿಕ್ಕಮ್ಮರು ಇಲ್ಲ, ಅವರು ಎಲ್ಲ ಫಂಕ್ಷನ್ ಇತ್ತಂತ. ಹಂಗೆ ಫಂಕ್ಷನಿಗೆ ಹೋಗ್ಯಾರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ನಾವು ಪಟ್ ನೀಡ್ಕೊಂಡು ಉಂಡ್ಬಿಟ್ವಿ. ಅರ್ಧ ಅನುಷನು ನೀಡಿದ್ಲು, ಅರ್ಧ ನಾವು ನೀಡ್ಕೊಂಡು ಊಟ ಮಾಡಿದ್ವಿ ನೋಡ್ರಿ. ಅನುಷ ಲಕ್ಷ್ಮಿ ಇಲ್ಲೇ ಅದಾಳ. ಮನೆ ಒಳಗೆ ಎಷ್ಟು ಹುಡುಗರು ಅಕ್ಕಾರವ ಈಗ ಅಂದರೆ 5 ಹಂಗವ. ನೀವ 5 ಮಂದಿ ಊರಿಂದ ಬಂದರೀಗ. ಲಕ್ಷ್ಮಿ ಸಿಂಚು 7 ಮಂದಿ. ಅಮೃತ ಹೋಗ್ಬೇಕಿದ್ರೆ 8 ಮಂದಿ ಮೊಮ್ಮಕ್ಕಳು ನಮ್ಮ ಅಮ್ಮಗೆ. 8 ಮಂದಿ ಮೊಮ್ಮಕ್ಕಳು. ಅದ್ರೊಳಗೆ ನಾನು ಸೂದೀರ 9, 10, 11 ಮಂದಿ ಮೊಮ್ಮಕ್ಕಳು ನಮ್ಮ ಅಮ್ಮಗೆ. ಅಂದ್ರೆ ಏನು ಅಷ್ಟು ಸೇರಿ ಗಿಜಿ ಆಕತಿ. ಗಿಜಿ ದಿಕ್ಕಿಗೆ ಒಬ್ಬ ಬರ್ದಾರ. ಅಲ್ಲಿ ಹಾಲ್ ಒಳಗೆ ಒಬ್ಬ ಬಿದ್ದಾನ, ಅಂದ್ರೆ 2 ಬಿದ್ದಾರ. ಪ್ರಜ್ಜು ಆಕಾಶ 2. ಅವರು ಪ್ರಜ್ವಲ್ಲ ಸ್ಕೂಲಿಗೆ ಹೋಗಿ ಬಂದನ್ರಿ. ಒಂದು ರಜೆ ಅಲ್ಲ. ಈಕಿ ಕಾಲೇಜ್ ನೋಡ್ರಿ ಫಸ್ಟ್ ಇಯರ್ ಹೋಗಿ ಬಂದಾಳ. ಈಕಿ ಹೋಗಿ ಬಂದು ಪರ್ಸೆಂಟೇಜ್ ಚೆನ್ನಾಗಿ ಮಾಡ್ಯಾಳ. ಬಟ್ ಅದು ಇಲ್ಲಿ ನೋಡ್ಬಾರಿ ಇವ್ರು ಏನೇನೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ನೋಡ್ರಿ. ಇಲ್ಲಿ ಬೇಕೆದಾಳ, ಇಲ್ಲಿ ಬೇಕೆದಾಳ, ಇಲ್ಲ ಒಂದು ಮಕ್ಕಂಡತಿದೆ. ಅದಕ್ಕೆ ಇವ್ರು ಏನೋ ಬಿಡ ಶರ ಇವ ಕ್ಯಾಮ್ರಾಕ್ಕೆಲ್ಲ ಇದ್ದಾರಲ್ಲ ಇಟ್ಬಿಡ್ತಾವೆ ನೋಡ್ರಿ. ಗಿಲಿ ಇದು ಅಷ್ಟು. ಮನೆಗೆ ಫುಲ್ ತುಂಬೈತೆ ಮನೆ. ನಮ್ಮ ಚಿಕ್ಕಪ್ಪ ಇಲ್ಲ, ಬರ್ತಾರೆ ಫಂಕ್ಷನ್ಗೆ. ಮತ್ತೆ ಅಲ್ಲೇ ಮುಡ್ಕೊಂಡು ತೋರಿಸ್ಬೇಕ. ಮತ್ತೆ ನಾನು ನಿಮಗೆ ಅನರ್ಸಿದ್ದೆ ಅಷ್ಟು ನೋಡಿರಲ್ಲ. ಇವರ 8 ಹುಡ್ರು ಅಂದ್ರೆ ಅಮೃತ ಬೇಕು ಬಂದಿಲ್ಲ. 7 ಮಂದಿ ಮಕ್ಕಳು ಇಲ್ಲೇ ಈಗ.
ಮಾಡಾಕುಂತಾರ ನೋಡ್ರಿ. ಜವಳ ಇಕ್ಕಿದ್ರೆ ನಾಳೆ ಜವಳ ಹಲ್ಲು ಕ್ಲೀನಿಂಗ್ ತಗಳೆ ಹಲ್ಲು ಕ್ಲೀನಿಂಗ್ ಇಂದ ಹಿಡಿ. ಬಿಡ್ರಿ ಹೋಗಿದೆಲ್ಲ ಹಿಡಿಬೇಕಿದನ್ನ. ಅತ್ತಿ ಸಸಿ ಜಗಳದ ಅರ್ಬಟ. ನಿಮ್ ತಂಗಿದದೆ ಮುಗಿಂದಂತ ಬಾಯಿ ಅಲ್ಲೇ ಅಲ್ಲೇ ಅತ್ತ